ಸುಮಾರು 30 ವರ್ಷಗಳಿಂದ ಮಾದಿಗ ಸಮಗಾರ ಮತ್ತು ಡೋರ್ ಸಮಾಜದವರು ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಮಾಡುತ್ತಾ ಬಂದಿದ್ದು ಇತಿಹಾಸ. ಅದರಂತೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಲು ಸರ್ವೋಚ್ಚ ನ್ಯಾಯಾಲಯದ 7 ಸದಸ್ಯ ಪೀಠವು ಒಳ ಮೀಸಲಾತಿ ಜಾರಿ ಮಾಡುವುದು ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ನಿರ್ದೇಶನ ಮಾಡಿದೆ ಎಂದು ಹಾರೋಗಿರಿ ಪಟ್ಟಣದ ಬಡಬ್ಯಾಕೂಡ ರಸ್ತೆಯ ಪಕ್ಕದಲ್ಲಿರುವ ಸುರೇಶ ಐಹೊಳೆ ಅವರ ನಿವಾಸದ ಆವರಣದಲ್ಲಿ ಸಭೆಯನ್ನ ಉದ್ದೇಶಿಸಿ ದಮನಿತರ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಸುರೇಶ್ ಐಹೊಳೆ ಮಾತನಾಡಿದರು. ಬಸವ ಅಂಬೇಡ್ಕರ್ ಅವರ ಪಾದಚರಣೆಗಳಿಗೆ ನಮಸ್ಕರಿಸುತ್ತಾ ಕ್ಷೇತ್ರಾದಿ ದೇವತೆಯಾದಂಥ ಗ್ರಾಮ ದೇವತೆಯಾದಂಥ ಅಜ್ಜನಲ್ಲಿ ನಮಸ್ಕರಿಸುತ್ತಾ ಇವತ್ತು ಕರೆದ ಪತ್ರಿಕಾಗೋಷ್ಠಿಯ ವಿಷಯ ಏನಂತಂದರೆ ಒಳ ಮೀಸಲಾತಿ ಅನ್ನೋದು ಈಗ ಸರ್ಕಾರದೊಳಗೆ ಜನಜನಿತವಾದಂಥ ಒಂದು ವಿಷಯ ಇದೆ. ಈ ವಿಷಯಕ್ಕೆ ಒಂದು ದಶಕಗಳಿಂದ ಇದಕ್ಕೆ ಹೋರಾಟ ಮಾಡ್ಕೋತ ಬಂದಂಥದ್ದು ಐತಿ. ಈ ಹೋರಾಟದೊಳಗೆ ನಮ್ಮ ಹಿರಿಯ ಸಹೋದರ ಹಾಗೂ ದಮನಿತರ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಸುರೇಶ ಐಹೊಳೆ ಅವರು ಸುಮಾರು ದಶಕಗಳಿಂದ 30-35 ವರ್ಷಗಳಿಂದ ಹೋರಾಟ ಮಾಡ್ಕೋತು ಚಳುವಳಿಗಳು ಮಾಡಿ ಎಲ್ಲ ಮಾಡಿ ಈಗೊಂದು ಹಂತಕ್ಕೆ ಬಂದೈತಿ. ಸರ್ಕಾರ ಒಳ ಮೀಸಲಾತಿ ಸಂಬಂಧ ಜಾತಿ ಸಮೀಕ್ಷೆ ಅಂತೇಳಿ ಒಂದು ಆದೇಶ ಮಾಡೈತಿ. ಜಾತಿ ಸಮೀಕ್ಷೆ ಅಂದ್ರೆ ಅವರ ಜಾತಿ ಗಣತಿ ಮಾಡಕ್ಕೆ ಬರ್ತಾರೋ, ಮನೆಗೆ ತಿರುಗಾಡ್ತಿರ್ತಾರೋ, ಅವ್ರ ಸರ್ಕಾರಿ ಶಿಕ್ಷಕರ ಬರ್ತಿರ್ತಾರೋ, ಅವ್ರಿಗೆ ಏನು ಬರ್ಸ್ಬೇಕಪ್ಪ ಅಂದ್ರೆ ನೀವು ಯಾವುದೇ ಧರ್ಮ ಕನ್ವರ್ಟ್ ಆಗಿರೋ ನಮ್ಮ ಮಾದಿಗ ಸಮುದಾಯದವರು ಆ ಕಾಲಮ್ ಜಾತಿ ಅನ್ನೋ ಕಾಲಮ್ದಾಗ ಮಾದಿಗತ್ತ ಬರ್ಸ್ರಿ. ಆಮೇಲೆ ಪ್ರತಿಯೊಬ್ಬರು ನಮ್ಮ ಏನು ಹಿಂದೆ SC ST ಇದಾರಲ್ಲ ಅವ್ರ ಜಾತಿ ಯಾವುದತ್ತಿಲ್ಲ ಅದನ್ನು ಬರ್ಸ್ರಿ. ನಮ್ಮ ಜಾತಿ ಸಂಖ್ಯೆ ಹೆಚ್ಚೈತೋ ಕಡಿಮೆ ಐತೋ ಅನ್ನೋ ಕಾರಣಕ್ಕೆ ಅದನ್ನು ಸಮೀಕ್ಷೆ ಮಾಡತ್ತಾರೋ. ದಯವಿಟ್ಟು ನಿಮಗೆಲ್ಲ ನಮ್ಮ ಸಮುದಾಯದವ್ರ ಕೈ ಮುಗಿದೇನು ಹೇಳೋದಂದ್ರೆ ನೀವು ಯಾವುದೇ ಜಾತಿ ಮತ್ತು ಧರ್ಮ ಕನ್ವರ್ಟ್ ಆಗಿರೋಂದ್ರೂ ನಮ್ಮ ಮೂಲ ಜಾತಿ ಏನತ್ಲೆ ಮಾದಿಗ ಸಮುದಾಯದಾಗ ಆ ಮಾದಿಗ ಅಂಥೇಳಿ ಕಡ್ಡಾಯವಾಗಿ ಬರ್ಸ್ರಿ ಕಾಲಮ್ದಾಗ. ಮತ್ತು ನಾವು ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದೆ ಅಂತೇಳಿ ಎಲ್ಲ ಕ್ರಿಶ್ಚಿಯನ್ ಬರ್ಸಿರಿ. ಇನ್ನು ಯಾವುದೋ ಬೌದ್ಧ ಧರ್ಮ ಕನ್ವರ್ಟ್ ಆಗಿರುತ್ತೆ ಬೌದ್ಧ ಧರ್ಮ ಬರ್ಸಕ್ಕೆ ಹೋಗ್ಬೇಡ್ರಿ. ನೀವು ಮೂಲತಃ ಮಾದಿಗ ಜಾತಿಯರಿದ್ದಾಗ ಮಾದಿಗತ ಬರ್ಸ್ರಿ. ಚಿಲ್ವಾದಿ ಜಾತಿಯರಿದ್ದಾಗ ಆದ್ದರಿಂದ ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಮೇ 5ರಿಂದ 23ರವರೆಗೆ ನಡೆಯಲಿರುವ ಜಾತಿ ಗಣತಿಯ ಸಂದರ್ಭದಲ್ಲಿ ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಮಾದಿಗ ಮತ್ತು ಮಾತರ ಎಂದು ನಮೂದಿಸುವ ಮೂಲಕ ಸಮಾಜದ ಮತ್ತು ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನ್ಯಾಯಮೂರ್ತಿ ಡಾಕ್ಟರ್ ಎಜೆ ಸದಾಶಿವ ಆಯೋಗ ವರದಿ ಜಾರಿಗಾಗಿ ಒಗ್ಗಟ್ಟು ಪ್ರದರ್ಶಿಸಬೇಕಾಗಿದೆ ಎಂದು ಸಭೆಯಲ್ಲಿ ಮನವಿ ಮಾಡಿದರು. ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು 3 ದಶಕಗಳಿಂದ ನಮ್ಮ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಎಲ್ಲ ಕರ್ನಾಟಕದ ಮಾದಿಗ ಡೋರ ಸಮಗಾರ ಬಂಧುಗಳು ಹೋರಾಟವನ್ನು ಮಾಡಿಕೊಂಡು ಬಂದದ್ದು ಒಂದು ಇತಿಹಾಸ. ಆ ಇತಿಹಾಸ ಇಟ್ಟುಕೊಂಡು ಇವತ್ತಿನ ದಿನ ನಮಗೆ ಬಹುಶಃ ಆ ಒಂದು ಗುರಿ ತಲುಪುವ ಸಮಯ ಬಂದಿದೆ ಅನಿಸುತ್ತದೆ. ಆ ಒಂದು ನಿಟ್ಟಿನಲ್ಲಿ ಮೊನ್ನೆ 2024 ಆಗಸ್ಟ್ 1ರಂದು ಸಪ್ತಪೀಠ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ನಿರ್ದೇಶನ ಮಾಡಿತು. ಏನು ನಿರ್ದೇಶನಪ್ಪ ಅಂತಂದ್ರೆ ನೀವು SC ಪಟ್ಟಿಯಲ್ಲಿ ಇರ್ತಕ್ಕಂಥ ಇನ್ನು ಈ ಸಂದರ್ಭದಲ್ಲಿ ಮಹೇಶ್ ಐಹೊಳೆ, ವಿನಾಯಕ ಪೋಳ, ಸಂತ್ರಾ ಮಹಲಗಿ, ಉಮೇಶ್ ಶಿಂಗೆ, ಸಂಜು ಮಾಂಗ, ತುಕಾರಾಮ್ ಮಾದರ, ಅಶೋಕ ಕೆಳಗೇರಿ, ಲಕ್ಕಪ್ಪ ಹಲಗಿ, ಸಂಜು ಹರಿಜನ, ವಿನೋದ್ ಗಸ್ತೆ, ಚಂದ್ರಶೇಖರ್ ಹರಿಜನ, ಬಸವರಾಜ್ ಮಾದರ, ಕರಿಯಪ್ಪ ಮಾದರ, ತಮ್ಮಣ್ಣಿ ಐಹೊಳೆ, ಪರಶುರಾಮ ಕೆಳಗಡೆ, ರಾಮಣ್ಣ ಕೆಳಗಡೆ, ಮಾರುತಿ ಕೆಳಗಡೆ ಉಪಸ್ಥಿತರಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.